ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತಿನ ದಿನ ನಾನು ನನ್ನ ವಿಡಿಯೋಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಾಲಕ್ಷ್ಮಿಗೆ ಹೇಗೆ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣೋ ರೀತಿಯಲ್ಲಿ ಸೀರೆನ ಉಡಿಸ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಈ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ, ಅಂದರೆ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮಗೆ ನಾನು ಮುಂದೆ ಮಾಡುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ಬರುತ್ತೆ. ವಿತೌಟ್ ಮಿಸ್ಸಿಂಗ್ ಎಲ್ಲನೂ ನೀವು ನೋಡ್ಬೋದು. ಸೊ ಈ ಮಹಾಲಕ್ಷ್ಮಿನ ನಾನು ಎರಡು ರೀತಿಯಲ್ಲಿ ತೋರಿಸ್ತೀನಿ. ಅಂದರೆ ಒಂದು, ಇದು ಪದ್ಮಾಸನದಲ್ಲಿ ಕೂತಿರುವಂಥ ಮಹಾಲಕ್ಷ್ಮಿ ನೋಡ್ಬೋದು. ವಿತೌಟ್ ರೆಡಿ ಕೈಗಳು ಕಾಲುಗಳು ಏನು ಬರುತ್ತೆ ಅದು ಇಲ್ಲದೆ ಈ ಥರ ಕೂರಿಸ್ಬೋದು. ಆ್ಯಂಡ್ ಇಲ್ಲಿ ನೀವೇನು ನೋಡ್ತಾ ಇದ್ದರೆ ಇದನ್ನು ಆ್ಯಸ್ ಅ ಕೈ ನಾವು ಇಟ್ಟಿದ್ದೀವಿ. ಇಲ್ಲಿ ನೀವು ಕಮಲದ ಹೂಗಳನ್ನು ಇಡ್ಬೋದು. ಬಟ್ ಪ್ರೆಸೆಂಟ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇಟ್ಟಿಲ್ಲ. ಇದು ಇಡದೇನೂ ಕೂಡ ಹೇಗೆ ಕಾಣುತ್ತೆ ಅನ್ನೋದನ್ನು ಬನ್ನಿ ಈಗ ನೋಡೋಣ. ಟು ಸ್ಟಾರ್ಟ್ ವಿತ್, ನಾನು ಸೀರೆನ ಅರ್ಧಕ್ಕೆ ಮಡಚ್ಕೊಂಡಿದ್ದೀನಿ. ಅರ್ಧಕ್ಕೆ ಮಡಚ್ಕೊಂಡು ನಾನು ಈ ಥರ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ಮೆಥಡಲ್ಲಿ ನೆರಿಗೆ ಮಾಡ್ಕೊಳ್ತಾ ಇದ್ದೀನೋ ಈ ಥರ ಮಾಡಿಕೊಂಡ್ರೆ ನಿಮಗೆ ಎರಡೂ ಕಡೆ ಸೇಮ್ ಬರುತ್ತೆ ಆ್ಯಂಡ್ ಫಾಸ್ಟಾಗೂ ಕೂಡ ಆಗುತ್ತೆ. ಇದೇ ಥರ ನಾವು ಸ್ವಲ್ಪ ಸೆರಗಿಗೆ ಬಿಟ್ಬಿಟ್ಟು ಹೋಲ್ ಹೀಗೇ ನೆರಿಗೆ ಮಾಡ್ಕೊಳ್ತಾ ಹೋಗಬೇಕು. ನೆರಿಗೆ ಮಾಡ್ತಾ ಮಾಡ್ತಾ ನಿಮಗೇನಾದರೂ ಹಿಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ತುಂಬಾ ದಪ್ಪ ಆಗಿಬಿಟ್ಟಿದೆ ಅನ್ನೋ ಹಾಗಿದ್ರೆ ನೀವು ಇದಕ್ಕೆ ಕ್ಲಿಪ್ಗಳನ್ನ ಹಾಕ್ಕೊಳ್ಬೋದು. ಎಷ್ಟು ನೆರಿಗೆ ಮಾಡಿರ್ತೀರೋ ಅಷ್ಟಕ್ಕೆ ಕ್ಲಿಪ್ಗಳನ್ನ ಹಾಕ್ಕೊಳ್ಳಿ. ಒಂದಷ್ಟುದ್ದ ಬಿಟ್ಬಿಟ್ಟು ಎಲ್ಲನೂ ನೆರಿಗೆ ಮಾಡ್ಕೊಳ್ಬೇಕು. ಎಲ್ಲ ನೆರಿಗೆ ಆದಮೇಲೆ ಒಂದು ಮಧ್ಯದಲ್ಲಿ ಜೋಡಿಸ್ಕೊಂಡು ಕೆಳಗಡೆ ಏನು ಕ್ಲಿಪ್ ಹಾಕಿದ್ವೋ ಅದನ್ನು ತೆಗೆದುಕೊಂಡು ಮಧ್ಯಕ್ಕೆ ಸೇರಿಸ್ಕೊಳ್ಬೇಕು. ಇದರಿಂದ ನಮಗೆ ಗಂಟು ಕಟ್ಟೋದಕ್ಕೆ, ದಾರ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಒಂದು ಸಮ ಇದ್ದರೆ ಕೆಳಗಡೆ ಒಂದು ಸಮ ಇರಬೇಕು, ತುಂಬ ಚೆನ್ನಾಗಿ ಕಾಣುತ್ತೆ ಆವಾಗ. ಸೊ ಹೀಗೆಲ್ಲನೂ ಅರೇಂಜ್ ಮಾಡಿಕೊಂಡು ಒಂದು ಕ್ಲಿಪ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ನಾವು ಸೆರಗು ಮಾಡ್ಕೊಳ್ಬೇಕು. ಸೆರಗು ಅಷ್ಟೇ ಆದಷ್ಟು ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳೋಣ, ಲುಕ್ ಚೆನ್ನಾಗಿ ಕಾಣುತ್ತೆ. ಈ ಥರ ಮಾಡಿಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಉದ್ದಕ್ಕೂ ಒಂದು 2 ಕ್ಲಿಪ್ ಮಧ್ಯ ಹಾಕ್ಕೊಂಡ್ರೆ ನಮಗೆ ಡ್ರೇಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿಯಲ್ಲಿ ಅಷ್ಟುದ್ದ ಮಾಡ್ಕೊಳ್ಬೇಕು. ಎಡ್ಜಸ್ಸಲ್ಲಿ ಸರಿ ಮಾಡಿಕೊಂಡು ಅಲ್ಲಿ ನಾವು ದಾರ ಕಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಮಧ್ಯ ಕ್ಲಿಪ್ ಹಾಕಿದ್ದೀವಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಯಾವ ಹೈಟಿಗೆ ಬೇಕು ಆ ಹೈಟ್ಗೆ ನೀವು ಇಲ್ಲಿ ದಾರ ಕಟ್ಕೊಳ್ಬೇಕು. ನೀವು ಮೊದಲೇ ಒಂದು ಸಾರಿ ಹೈಟ್ನ ನೋಡ್ಕೊಂಡಿದ್ರೆ ಈ ಥರ ದಾರ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಕಟ್ಟಿ ಬಿಡಿ. ನೆಕ್ಸ್ಟ್ ನಾವು ಬ್ಲೌಸ್ ಪೀಸ್ನ ರೆಡಿ ಮಾಡ್ಕೊಳ್ಳೋಣ. ಬ್ಲೌಸ್ ಪೀಸು ನಾನಿಲ್ಲಿ ಜಸ್ಟ್ ರೋಲ್ ಮಾಡ್ಕೊಳ್ತಾ ಇದ್ದೀನಿ, ನೀವು ನೋಡ್ಬೋದು. ಬ್ಲೌಸ್ ಪೀಸ್ ನಮಗೆ ತಿಕ್ಕಾಗಿಲ್ಲ, ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಒಂದು ಸಣ್ಣ ಪೀಸ್ ಪೇಪರ್ನ ಎಡ್ಜಸ್ಸಲ್ಲಿ, ಈಗ ಏನು ಪಿಂಕ್ ಬಾರ್ಡ್ರ್ ಇದೆಯಲ್ಲ ಅದು ಮತ್ತು ಗ್ರೀನ್ ಕಲರ್ ಅದ್ರ ಮಧ್ಯ ಇಟ್ಬಿಟ್ಟು ರೋಲ್ ಮಾಡಿದಾಗ ನಿಮಗೆ ಸ್ವಲ್ಪ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ. ಇಷ್ಟಾದ ರೋಲ್ ಮಾಡಿ ಆದಮೇಲೆ ಅದು ಬಿಟ್ಕೊಳ್ಬಾರ್ದು ಅಂತ ನಾನು 2 ಗುಂಡ್ಪಿನ್ನಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಗುಂಡ್ಪಿನ್ ಇಲ್ಲ ಅಂದರೆ ಸೇಫ್ಟಿ ಪಿನ್ನಿಂದ ಕೂಡ ಸೆಕ್ಯೂರ್ ಮಾಡ್ಬೋದು. ಸೊ ಈಗ ಬ್ಲೌಸ್ ಪೀಸ್ ಹಾಗೂ ಸೀರೆ ಎರಡೂ ರೆಡಿಯಾಗಿದೆ. ಪೀಠ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ಟೂಲ್ನ ಇದ್ರ ಮೇಲೆ ಎಲೆ ಹಾಕ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಇಡ್ಬೋದು, ಅಥವಾ ಈ ಥರ ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಇದ್ರ ಮೇಲೆ ನಾನು ಒಂದು ಸ್ಟೀಲ್ ಬಾಕ್ಸ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಚೊಂಬಿಟ್ಟಿದ್ದೀನಿ, ನನಗೆ ಹೈಟ್ ಬೇಕು ಅಂತ. ಒಂದು ಇದೇ ಹೈಟೊಂದು ಬಿಂದಿಗೆ ಇದ್ದರೆ ಅದನ್ನು ಕೂಡ ಇಟ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ಬಿಂದಿಗೆ ಇಲ್ಲದೇ ಇರೋ ಕಾರಣ ನಾನು ಈ ಥರ 2 ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಇದು ಒಂದು ಬ್ಯಾಂಗಲ್ ರಾಡ್, ಇದ್ರ ಬದಲು ನೀವು ಸ್ಕೇಲ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಥರ 2 ಕಡೆ ನಾನು ದಾರ ಕಟ್ಕೊಂಡಿದ್ದೀನಿ. ಇದು ಹೂವು ಮುಡಿಸೋದಕ್ಕೆ ಆ್ಯಂಡ್ ರೆಡಿ ಕೈಗಳು ಬರುತ್ತಲ್ಲ ಅದನ್ನು ಕಟ್ಟೋದಕ್ಕೆ ಎಲ್ಲ ತುಂಬ ಈಸಿ ಆಗುತ್ತೆ. ಇದು ಆಪ್ಷನಲ್ಲು, ಬಟ್ ಇದು ಕಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಒಂದು ಸ್ಕೇಲ್ ಕೂಡ ಕಟ್ಕೊಳ್ಬೋದು. ಈಗ ಮೊದಲಿಗೆ ನಾನು ಇಲ್ಲಿ ಏನು ರೆಡಿ ಮಾಡ್ಕೊಂಡಿದ್ವೋ ಬ್ಲೌಸ್ ಪೀಸ್ನ ಅದನ್ನು ಇದಕ್ಕೆ ಇಡ್ತಾ ಇದ್ದೀನಿ. ಕರೆಕ್ಟಾಗಿ ಮಿಡಲ್ ತಗೊಳ್ಳಿ. ಇಲ್ಲಿ ಎಲ್ಲಿ ರೋಲ್ ಮಾಡಿದ್ದೀವಲ್ಲ ಇದು ಕೆಳಗಡೆ ಬರಬೇಕು, ಇದು ಎಂಡ್ ಮೇಲೆ ಬರಬೇಕು. ನಾನು ಮಧ್ಯಕ್ಕೆ ಏನು ದಾರ ಕಟ್ಟಿದ್ದೀನಲ್ವ ಅಲ್ಲಿಗೆ ಗುಂಡ್ಪಿನ್ನಿಂದ ಈ ಬ್ಲೌಸ್ ಪೀಸ್ನ ಸೇರಿ ಸ್ವಲ್ಪ ಸೆಕ್ಯೂರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಅಲ್ಲಾಡಬಾರ್ದು, ಈಸಿ ಆಗಲಿ ಅಂತ. ಈಗ ಆ ಕೋಲ್ ಮೇಲೆ ಜಸ್ಟ್ ಇಡ್ತಾ ಇದ್ದೀನಿ. ಇದನ್ನು ಲಾಸ್ಟಲ್ಲಿ ಮಾಡ್ಕೊಳ್ಬೇಕು, ಅರೇಂಜ್ನ ಫುಲ್ಲು ಲಾಸ್ಟಲ್ಲಿ ಮಾಡ್ಕೊಳ್ಬೇಕು. ಅದ್ರ ಮುಂಚೆ ನಾವೀಗ ಸೀರೆನ ಉಡ್ಸೋಣ. ನಾನು ಎಲ್ಲಿ ದಾರ ಕಟ್ಟಿದ್ದೀನಿ ನೋಡಿ ಅದಕ್ಕೆ ನಾನು ಹೇಳಿದ್ದು ಮೊದಲು ಹೈಟ್ನ ನೋಡಿಕೊಂಡು ದಾರ ಕಟ್ಕೊಳ್ಳಿ, ಡೈರೆಕ್ಟಾಗಿ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ. ಈ ಥರ ಹಿಂದೆ ನಾನು ಏನು ಬಾಕ್ಸ್ ಇಟ್ಟಿದ್ದೀನೋ ಅದಕ್ಕೆ ದಾರಾನ ಕಟ್ತಾ ಇದ್ದೀನಿ. ಬಿಂದಿಗೆ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿಯಲ್ಲಿ ನೀವು ಫಾಲೋ ಮಾಡ್ಬೋದು. ಗಂಟು ಕಟ್ಟಿ ಆದಮೇಲೆ ಮುಂದ್ಗಡೆಯಿಂದ ಸ್ವಲ್ಪ ರೈಟ್ ಸೈಡಲ್ಲಿ
ಸೀರೆನ ಬಿಡಿಸ್ಕೊಂಡು ಲೂಸ್ ಮಾಡಿಕೊಂಡು ಜಸ್ಟ್ ಪೀಠನ ಕವರ್ ಮಾಡೋ ರೀತಿಯಲ್ಲಿ ಹಿಂದೆ ಹಾಕಬೇಕು. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನಾವೇನು ಸೆರಗು ಮಾಡ್ಕೊಂಡಿದ್ದೀವೋ ಅದನ್ನು ಹಿಂದೆ ತೊಗೊಳ್ಬೇಕು. ಹಿಂದ್ಗಡೆಯಿಂದ ತೊಗೊಂಡು ಜಸ್ಟ್ ನಾವು ಹೇಗೆ ಸೀರೆ ಉಡ್ತೀವಲ್ಲ ಅದೇ ವೇಯಲ್ಲಿ ಹಿಂದ್ಗಡೆಯಿಂದ ತೊಗೊಂಡು ಕೈ ಏನು ಮಾಡಿದ್ದೀವೋ ನಾವು ಬ್ಲೌಸ್ ಪೀಸಲ್ಲಿ ಅದ್ರ ಕೆಳಗಡೆಯಿಂದ ಭುಜದ ಮೇಲೆ ಹಾಕಬೇಕು. ಸ್ವಲ್ಪ ಉದ್ದಾನೆ ತೊಗೊಂಡಿರಿ, ಯಾಕಂದರೆ ಹಿಂದೆ ಸ್ವಲ್ಪ ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ಆ್ಯಂಡ್ ಮತ್ತೆ ಭುಜದ ಮೇಲೆ ಹಾಕಿದ್ಮೇಲೆ ವಾಪಸ್ಸು ರೈಟ್ ಭುಜದ ಮೇಲೆ ಕೂಡ ನಾವು ವಾಪಸ್ ತೊಗೊಳ್ಬೇಕು. ಆಗ ತುಂಬ ಈಕ್ವಲಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ. ಈಗ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಬೇಕು. ಸೀರೆ ಸೆರಗು ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಅಡ್ಜಸ್ಟ್ ಆದಮೇಲೆ ನಾನು ಎಲ್ಲ ಕ್ಲಿಪ್ಗಳನ್ನ ತೆಗೆದುಬಿಟ್ಟು ಮಧ್ಯ ಮಾತ್ರ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಈಗ ಬ್ಲೌಸ್ ಪೀಸು ತುಂಬ ಅಗ್ಲಕ್ಕೆ ಕಾಣ್ತಾ ಇತ್ತಲ್ವ, ಅದನ್ನು ಸ್ವಲ್ಪ ಎಳೆದ್ಬಿಟ್ಟು ಹಿಂದೆ ಪಿನ್ ಹಾಕಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನೆರಿಗೆಗಳನ್ನ ನೀಟ್ ಮಾಡ್ಕೊಳ್ಬೇಕು. ಸ್ಟ್ರೇಟಾಗಿ ಕಾಣೋ ಥರ, ಲೆಫ್ಟು ತಿರುಗೋ ಹಾಗಿಲ್ಲ, ರೈಟು ತಿರುಗೋ ಹಾಗಿಲ್ಲ, ಚೆನ್ನಾಗಿ ಕಾಣುತ್ತೆ ಇದು ಒಂಥರ ವೇಯಲ್ಲಿ. ಇದಾದಮೇಲೆ ಎಷ್ಟು ಹೈಟ್ ಬೇಕೋ ಅಷ್ಟಕ್ಕೆ ನಾನು ಕರೆಕ್ಟಾಗಿ ಒಂದು ಸರಿ ಈಗ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಬ್ಲೌಸ್ ಪೀಸು ಸೆಟ್ ಆಯಿತು, ನೆರಿಗೆನೂ ಸೆಟ್ ಆಯಿತು. ಆದರೆ ಈ ಕೈ ಮಾತ್ರ ಒಂದು ಕಡೆ ನಿಂತ್ಕೊಳ್ತಾ ಇಲ್ಲ, ಸ್ವಲ್ಪ ಸೈಡಿಗೆ ಬಂದುಬಿಡ್ತಾ ಇದೆ. ಅದಕ್ಕೇನು ಮಾಡ್ಬೋದು, ಒಂದು ಪಿನ್ ಹಾಕ್ಕೊಳ್ಬೋದು. ಈ ಪಿನ್ನನ್ನು ಬಳೆನ ತೋಡಿಸ್ಬಿಟ್ಟು ಆಮೇಲೆ ಪಿನ್ ಹಾಕ್ಕೊಳ್ಬೋದು. ಆಗ ಬಳೆ ಕೂಡ ಬೀಳದೇ ಇರೋ ರೀತಿಯಲ್ಲಿ ಸೆಕ್ಯೂರ್ ಆಗಿರುತ್ತೆ. ನೆಕ್ಸ್ಟ್ ಈ ಸೈಡು ನಾನು ಹೀಗೆ ಮಾಡ್ಕೊಳ್ತಾ ಇದ್ದೀನಿ ಲೆಫ್ಟ್ ಸೈಡಲ್ಲಿ. ಇದು ಫಸ್ಟ್ ಮೆಥಡ್, ಈ ಥರ ಸಿಂಪಲಾಗಿ ಮಾಡ್ಕೊಳ್ಬೋದು. ಸೆಕೆಂಡ್ ಮೆಥಡಲ್ಲಿ ನಾನು ಪದ್ಮಾಸನದಲ್ಲಿ ಕೂತಿರೋ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಜಸ್ಟ್ ಪೇಪರ್ನ ಈ ಥರ ಉಂಡೆ ಮಾಡ್ಕೊಳ್ಬೇಕಾಗತ್ತೆ. ಯಾವ ಸೈಜ್ದು ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಬೋದು. ಮುಂದೆ ಸ್ವಲ್ಪ ಶೇಪ್ ಕೊಟ್ಕೊಂಡು ಈ ನೆರಿಗೆಗಳ ಮಧ್ಯ ನಾನು ಸೇರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ರೆಡಿ ಕೈ ಅಥವಾ ರೆಡಿ ಕಾಲು ಏನು ಸಿಗುತ್ತೋ ಮಾರ್ಕೆಟಲ್ಲಿ ಅದು ತಂದಿಲ್ಲ, ನಮ್ಮ ಹತ್ರ ಇಲ್ಲ ಅನ್ನೋ ಹಾಗಿದ್ರೆ ಈ ಥರ ಮಾಡಿಕೊಂಡಾಗ ಕೂಡ ಪದ್ಮಾಸನದಲ್ಲಿ ಕೂತಿರೋ ಥರ ಕಾಣುತ್ತೆ, ಕಾಲನ್ನ ಮಡಚ್ಕೊಂಡು. ಬ್ಲೌಸ್ ಪೀಸ್ನಲ್ಲಿ ಏನು ಕೈಗಳ ರೂಪದಲ್ಲಿ ಮಾಡ್ಕೊಂಡಿದ್ದೀನೋ ಅದಕ್ಕೆ ನಾನೀಗ ಬಳೆಗಳನ್ನ ತೋಡಿಸ್ತಾ ಇದ್ದೀನಿ. ಚೆನ್ನಾಗಿ ಕಾಣುತ್ತೆ. ಇದನ್ನು ನಾನು ಮೊದಲೇ ಹೇಳಿರೋ ರೀತಿಯಲ್ಲಿ ಸೆಕ್ಯೂರ್ ಕೂಡ ಮಾಡ್ತಾಯಿದ್ದೀನಿ ಪಿನ್ನಿಂದ. ಬಳೆಗಳು ಬೀಳಬಾರ್ದು, ಕೈ ಸ್ವಲ್ಪನೂ ಅಲ್ಲಾಡದೇ ಇರೋ ರೀತಿಯಲ್ಲಿ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ, ತುಂಬಾ ಸೆಕ್ಯೂರ್ ಆಗಿರುತ್ತೆ. ಆ್ಯಂಡ್ ಪಿನ್ ಹಾಕಿದ್ದೀವಿ ಅಂತ ಎಲ್ಲೂ ಕಾಣೋದಿಲ್ಲ. ನೋಡಿ ಹೀಗೆ ಕಾಣುತ್ತೆ. ನಾವು ಬ್ಯಾಂಗಲ್ ರಾಡ್ ಕಟ್ಟಿರೋದ್ರಿಂದ ಅದ್ರ ಸಹಾಯದಿಂದ ನಾನು ಹಾರಾನ ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡಿ ಮುಡಿಸಿದ್ದೀನಿ. ಇದೇ ರೀತಿಯಲ್ಲಿ ನೀವು ಫ್ರೆಶ್ ಹೂವನ್ನು ಅಥವಾ ಹಾರಾನ ಮುಡಿಸ್ಬೋದು. ನಾವು ಏನು ಬ್ಲೌಸ್ ಪೀಸಲ್ಲಿ ಕೈಗಳನ್ನ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಕಮಲದ ಹೂಗಳನ್ನ ಇಟ್ಟಾಗ ತುಂಬಾ ಸುಂದರವಾಗಿ ಕಾಣುತ್ತೆ. ಒಂದು ಸಾರಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ತಿಳಿಸಿ. ಸೊ ಸ್ನೇಹಿತರೆ, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ತಿಳಿಸಿ, ಕಮೆಂಟಲ್ಲೂ ಕೂಡ ತಿಳಿಸ್ಬೋದು. ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.